योग संभोगे
अखिलांडेश्वरी आदिपराशक्ति पालय भुवनेश्वरी राजराजेश्वरी आनंद रूपिणी पालय वेदांत रूपिणी पालय कामितायिनी करुण स्वरूपिणी कन्याकुमारी पालय भगवती देवी कंठ गोडंबिन गोरे गोडंबिन गोरे कृते जय 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 दायिनी करुण स्वरूपिणी कन्याकुमारी पालय मां अष्टप्राक्ष्याण प्राणायाम चरुर्कर्मसु प्रधान द्रव्येन्द्र प्रधान कर्म परितंजना कृत्वा लेप कार्य कुर्यत ओम अघोरेभ्यो घोरघोरतरभ्यः सर्वेभ्यो सर्वसर्वेभ्यो नमस्ते अस्तु रुद्ररूपजहं ನಾವು ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದು ಸತ್ತಂಗಿ ದೇವಸ್ಥಾನಕ್ಕೆ ಇಲ್ಲಿ ಯಾವುದೇ ಥರದ ದೃಷ್ಟಿ ಏನೇ ಆದರೂ ಇದು ಮಾಡ್ತಾರೆ ಕಮ್ಮಾಗ್ತೈತಿ ಚಲೋ ಇದೆ ದೂರದರ್ಶನ ಚಲೋ ಕೊಪ್ಪಳ ಜಿಲ್ಲಾ ಗಂಗಾವತಿ ಸನಾಪುರ ಸಂಗಾಪುರ ಗದ್ದೆ ಬೆತ್ತಂಗಿರಿ ಹೋಮ ನಡೀತಾರೆ ಮಂಜುನಾಥ ಗುರುಜಿಯವರು ಮಾಡ್ತಾಯಿದ್ದಾರೆ ತಮ್ಮ ಕಷ್ಟಗಳನ್ನು ಏನಾದರೂ ತಾಯಿ ಹತ್ರ ಬಂದು ಬೇಡಿಕೆಗಳು ತಾಯಿ ಹತ್ರ ಬೇಡಿಕೆ ಎಲ್ಲ ತಾಯಿ ಈಡೇರಿಸ್ತಾರೆ ಯಾರಿಗೆ ಮದುವೆ ಆಗ್ತಾಯಿಲ್ಲ ಯಾರಿಗೆ ಕಷ್ಟ ಇದೆ ಏನು ಎಲ್ಲ ಏನೇ ಕಷ್ಟ ಇರಲಿ ಬಂದು ತಾಯಿ
ಅಲ್ಲಿ ಬಂದು ಭಕ್ತರನ್ನು ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಬರ್ಬೇಕಂತ ನಾನು ಕೈ ಮುಗಿದು ಇರೋದು ಇಲ್ಲಿ ನಾವು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಬರ್ತೀವಿ ತಾಯಿ ದರ್ಶನಕ್ಕಂತ ಹೇಳಿ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ದಿನ ಇರುತ್ತೆ ಇಲ್ಲಿ. ಅದಕ್ಕಿಂತ ವಿಶೇಷವಾಗಿರೋದೇನು ಅಂತಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಮೆಣಸಿನ್ಕಾಯಿಂದ ಹೋಮ ಮಾಡ್ತಾರೆ. ಅದೇ ಮುಖ್ಯವಾಗಿರ್ತಕ್ಕಂಥ ವಿಶೇಷತೆ. ಮನೆಯಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ಎಷ್ಟು ಚಟ್ ಅಂತ ಹೇಳಿ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ. ಅದರಲ್ಲಿ ಚೀಲ ಮೆಣಸಿನ್ಕಾಯಿ ಹಾಕಿದ್ರು ಕೂಡ ಒಬ್ಬರು ಒಂದು ಘಾಟಕ್ಕೆ ಬರಲ್ಲ, ಒಬ್ರಿಗೆ ಒಂದು ಮೆಣಸಿನ್ಕಾಯಿ ಇದು ಆಗೋದಿಲ್ಲ. ಅದೇ ತಾಯಿ ಮಹಿಮೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರತ್ಯಂಗಿರ ದೇವಿ ಅಂತ ಹೆಸರಿನಲ್ಲೇ ಹೇಳ್ತಾಗೆ ಪ್ರತಿಯೊಂದು ಅಂಗಾಂಗಗಳಿಗೂ ಶಕ್ತಿ ಕೊಡ್ತಕ್ಕಂಥ ದೇವಿ ಆಗಿರೋದ್ರಿಂದ ಸೊ ಯಾವುದೇ ಕಾಯಿಲೆ ಇರ್ಬೋದು, ಮನಸ್ಸಿನ ದುಃಖ ದುಮಾನಗಳಿರ್ಬೋದು, ಯಾವುದೇ ಒಂದು ಪ್ರತಿಯೊಂದು ಮನುಷ್ಯನ ಸಂಕಷ್ಟಗಳಿಗೆ ಪರಿಹಾರ ಸಿಗೋದು ಎಲ್ಲಿ ಅಂತಂದರೆ ನಾನು ಪ್ರತ್ಯಂಗಿರ ದೇವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾವು ಇಲ್ಲಿ ಬರ್ತಾ ಇದ್ವಿ, ಇದು ನಮ್ಮದು ಕೇಳ್ಕೊಂಡು ನಮ್ಮ ಚಿಕ್ಕಮ್ಮ ಅವರು ಯಾದಗಿರಿಯಿಂದ ಬಂದಿದ್ದಾರೆ. ಸೊ ತಾಯಿ ದರ್ಶನಕ್ಕೋಸ್ಕರ ಇವತ್ತಿಲ್ಲಿ ಭೇಟಿ ಮಾಡಿಸೋಕ್ಕಂತ ಕರ್ಕೊಂಡು ಬಂದ್ವಿ. ಅವರು ನೆಲೆಸಿಕೊಂಡು ಒಂದು ಸಲ ದರ್ಶನ ತೊಗೊಂಡು ನಮಗೂ ಏನೋ ಹೇಳಿದರು, ನೋಡಿದ್ರೆ ಆಯ್ತಂತ ಬಂದ್ವಿ. ಇವತ್ತು ಬಂದು ನಮ್ಮದು ಜೀವನ ಸಾರ್ಥಕ ಆಯ್ತು ಅನ್ನಿಸ್ತು ನನಗೆ ಇವತ್ತು. ಮತ್ತು ಪದೇ ಬರಬೇಕು ಅನಿಸ್ಲಿಕ್ಕತ್ತು ನಮಗೆ. ಆಶೀರ್ವಾದ ಸಿಕ್ತು ಅಂತ ನಮ್ಗೆ ಭಾಳ ಖುಷಿಯಾಗಿದೆ ನಮಗೆ.